ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ರಾಂಡಾ ರೌಸಿ ಅವರ ಬಗ್ಗೆ ಮಾತಾಡೋದಾದ್ರೆ ಐ ಥಿಂಕ್ ತುಂಬಾ ತಿಂಗಳಿಂದ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ರಾಂಡಾ ರೌಸಿ ಅವರು ಮತ್ತೊಮ್ಮೆ MMA ಗೆ ರಿಟರ್ನ್ ಆಗ್ತಾ ಇದ್ದಾರೆ. ಅಂದ್ರೆ ನೆಟ್ಫ್ಲಿಕ್ಸ್ ಜೊತೆ ಅವರು ಕೊಲಾಬರೇಟ್ ಆಗಿ ಕರಾನು ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ ಒಂದು MMA ಫೈಟ್ ಅಲ್ಲಿ ಅಂತ. ಅಂಡ್ ಈಗ ಆ ಒಂದು ಫೈಟ್ ಕೂಡ ಮುಗ್ದಿದೆ. ಲಿಟ್ರಲಿ ಕೇವಲ 17 ಸೆಕೆಂಡ್ಗಳಲ್ಲಿ ನಮ್ಮ ರಾಂಡಾ ರೌಸಿ ಅವರು ಕರಾನು ಅವ್ರನ್ನ ಟ್ಯಾಪ್ ಔಟ್ ಮಾಡಿಸೋದ್ರ ಮುಖಾಂತರ ವಿನ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. 17 ಸೆಕೆಂಡ್ ಅಲ್ಲಿ $2.2 ಮಿಲಿಯನ್ ನಮ್ಮ ರಾಂಡಾ ರೌಸಿ ಅವರು ಸಂಪಾದನೆ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಎಮೋಷನಲ್ ಆಗಿತ್ತು ಈ ಒಂದು ಮೂಮೆಂಟ್. ಇದು ಸ್ಕ್ರಿಪ್ಟು ನನಗಂತೂ ಅರ್ಥ ಆಗಲಿಲ್ಲ. ಏನೇ ಆಗಲಿ ನಮ್ಮ ರಾಂಡಾ ರೌಸಿ ಅವರು ರಿಯಲ್ ಲೈಫ್ ಫೈಟ್ ಅಲ್ಲಿ ಕರಾನು ಅವ್ರನ್ನ ಟ್ಯಾಪ್ ಔಟ್ ಮಾಡಿಸೋದ್ರ ಮುಖಾಂತರ ಮತ್ತೊಮ್ಮೆ ಹಿಸ್ಟ್ರಿನ ಕ್ರಿಯೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ CM ಪಂಕ್ ಅವರ ಬಗ್ಗೆ. ನಮ್ಮ CM ಪಂಕ್ ಅವರು ನಮಗೆ ರಸಲ್ಮೇನಿಯಾ ಮುಗಿದ ಮೇಲಿಂದನೂ ಕೂಡ ನೋಡೋದಕ್ಕೆ ಸಿಕ್ಕಿಲ್ಲ. ರಸಲ್ಮೇನಿಯಾ ಮುಗಿದ ಮೇಲೆ ಒನ್ ಟೈಮ್ ಅಪಿಯರೆನ್ಸ್ ಮಂಡೇ ನೈಟ್ ರಾಲಿ ಆಗಿತ್ತು. ಅದಾದ್ಮೇಲೆ WWE ಅವರು ನಮ್ಮ CM ಪಂಕ್ ಅವ್ರನ್ನ WWE ಟೆಲಿವಿಷನ್ ಅಲ್ಲಿ ತೋರಿಸಿಲ್ಲ. ಅದಕ್ಕೆ ರೀಸನ್ ಏನು ಅಂತಾನು ಕೂಡ ನಾನು ನಿಮಗೆ ತಿಳಿಸಿದ್ದೀನಿ. CM ಪಂಕ್ ಅವರಿಗೆ ಸದ್ಯಕ್ಕೆ ಯಾವುದೇ ರೀತಿಯ ಸ್ಟೋರಿ ಇಲ್ಲ. ಅದಕ್ಕೋಸ್ಕರ WWE ಅವರು CM ಪಂಕ್ ಅವರಿಗೆ ಒಂದು ಬ್ರೇಕ್ ನ ಕೊಟ್ಟಿದ್ದಾರೆ. ಅಂಡ್ CM ಪಂಕ್ ಅವರ ಲೇಟೆಸ್ಟ್ ವಿಡಿಯೋನ ನೀವು ನೋಡ್ತಾ ಇರಬಹುದು. ಅವರು ಟ್ರೈನಿಂಗ್ ನ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಫಿಟ್ ಆಗಿ ಅವರು ಕಾಣಿಸ್ಕೊತಾ ಇದ್ದಾರೆ. ಸೊ ಸಮ್ಮರ್ ಸ್ಲಾಮ್ ಅಷ್ಟೊತ್ತಿಗೆ ನಮಗೆ CM ಪಂಕ್ ಅವರ ರಿಟರ್ನ್ ಮತ್ತೊಮ್ಮೆ WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಾಯ್ಸ್ ಕೀಸ್ ಅವರ ಬಗ್ಗೆ. ನೀವೆಲ್ಲರೂ ಕೂಡ ನೋಡಿರಬಹುದು, ಸ್ಮ್ಯಾಕ್ ಡೌನ್ ಅಲ್ಲಿ ಸಡನ್ ಆಗಿ ನಮ್ಮ ರಾಯ್ಸ್ ಕೀಸ್ ಅವ್ರನ್ನ WWE ಅವರು ಮೈನ್ ಇವೆಂಟ್ ಲೆವೆಲ್ಗೆ ತಗೊಂಡು ಬರ್ತಾರೆ. ಸ್ಟಾರ್ಟಿಂಗು ನಾನು ನಿಮಗೆ ತಿಳಿಸಿದ್ದೆ ಅಂತ ಅನ್ಕೋತೀನಿ. ರಾಯ್ಸ್ ಕೀಸ್ ಅವರಿಗೆ WWE ಅವರು ಕಮ್ಮಿ ಏಜು ಅಂತ ಕರ್ಕೊಂಡು ಬಂದ್ರು. ಅದಾದ್ಮೇಲೆ ಗೊತ್ತಾಯ್ತು ಇವರಿಗೆ ಏಜ್ ಜಾಸ್ತಿ ಆಗಿದೆ ಅಂತ. ಅದಕ್ಕೋಸ್ಕರ ಸ್ವಲ್ಪ ದಿನ ಅವರಿಗೆ ಏನ್ ಪ್ಲಾನ್ಸ್ ನ ಮಾಡೋದು ಅಂತಾನೆ ಗೊತ್ತಿಲ್ದಲೇನೆ ರಾಯಲ್ ರಂಬಲ್ ಅಲ್ಲಿ ಕರ್ಕೊಂಡು ಬಂದ್ರು ಕೂಡ ಸ್ಮ್ಯಾಕ್ ಡೌನ್ ಅಲ್ಲಿ ಕರ್ಕೊಂಡು ಬರೋದಕ್ಕೆ ತುಂಬಾ ಟೈಮ್ ನ ಮಾಡಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ಆಗ್ಲೇ ನಾನು ನಿಮಗೆ ತಿಳಿಸಿದ್ದೆ, ಪ್ರಾಬಬ್ಲಿ ಏಜ್ ಫ್ಯಾಕ್ಟರ್ ಇರೋದ್ರಿಂದ ರಾಯ್ಸ್ ಕೀಸ್ ಅವರಿಗೆ WWE ಅವರು ಆದಷ್ಟು ಬೇಗನೆ ಮೈನ್ ಇವೆಂಟ್ ಲೆವೆಲ್ ನ ಪುಷ್ ನ ಕೊಡಬಹುದು ಅಂತ. ಅಂಡ್ ಅದೇ ರೀತಿ ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ WWE ಅವರು ಮಾಡಿದ್ದಾರೆ. ಸೊ ಇದೇ ರೀತಿಯ ಮೈನ್ ಇವೆಂಟ್ ಲೆವೆಲ್ ನ ಪುಷ್ ನಮ್ಮ ರಾಯ್ಸ್ ಕೀಸ್ ಅವರಿಗೆ ಇನ್ನೂ ಬಹಳಷ್ಟು ಸಿಗುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಆ ಲೆವೆಲ್ ನ ಪುಷ್ ಸಿಗ್ಲಿಲ್ಲ ಅಂದ್ರೂ ಕೂಡ ಮಿಡ್ ಕಾರ್ಡ್ ಇಂದನೂ ಕೂಡ ಸ್ವಲ್ಪ ಜಾಸ್ತಿ ಪುಷ್ ನ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ ರಾಯ್ಸ್ ಕೀಸ್ ಅವರಿಗೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ನಾಳೆ ಮಂಡೇ ನೈಟ್ ರೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರೋ ಆಗಲಿದೆ. ಯಾಕಂದ್ರೆ ಆ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ WWE ಅವರು ನಾಳೆ ಮಂಡೇ ನೈಟ್ ರೋ ಆಗಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಎಲ್ ಗ್ರಾಂಡೆ ಅಮೆರಿಕಾನೋ ಹಾಗೆ ಲಾಸ್ ಅಮೆರಿಕಾನೋಸ್ ವರ್ಸಸ್ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋಸ್ ವರ್ಸಸ್ ಲಾಸ್ ಅಮೆರಿಕಾನೋಸ್ ಹಾರ್ಮೋನ್ಸ್ ಅವರ ನಡುವೆ. ಅಂದ್ರೆ ಬೇಸಿಕಲಿ ಹೇಳ್ಬೇಕು ಅಂದ್ರೆ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಜೊತೆ ಬ್ರಾವೋ ಹಾಗೆ ರೈನೋ ಅವರು ಇರ್ತಾರೆ. ಈ ಕಡೆ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಜೊತೆ ಕ್ರೀಡ್ ಬ್ರದರ್ಸ್ ಅವರು ಇರ್ತಾರೆ. ಇವರು ಆ ಕಡೆ ಮಾಸ್ಕ್ ಹಾಕೊಂಡಿರ್ತಾರೆ, ಅವರು ಆ ಕಡೆ ಮಾಸ್ಕ್ ಹಾಕೊಂಡಿರ್ತಾರೆ. ಈ ಒಂದು ಸ್ಟೋರಿ ಮಾತ್ರ ಸದ್ಯಕ್ಕೆ WWE ಕಂಪನಿಯಲ್ಲಿ ಕುಕ್ ಮಾಡ್ತಾ ಇದೆ. ಅಂಡ್ ಇದನ್ನ WWE ಅವರು AAA ಮೆಗಾ ಇವೆಂಟ್ ನ ಮೈನ್ ಸ್ಟೋರಿ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇದನ್ನೇ ಅವರು WWE ಮೈನ್ ಸ್ಟೋರಿ ಲೈನ್ ಅಲ್ಲಿ ತಗೊಂಡು ಬಂದಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು. ಒಟ್ಟಿನಲ್ಲಿ AAA ಮೆಗಾ ಇವೆಂಟ್ ಗಂತೂ ಇದರಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತಾ ಇದೆ. ಇದಾದ್ಮೇಲೆ ನಮಗೆ ಒಂದು ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಪೇಜ್ ಅಂಡ್ ಬ್ರಿಬೆಲ್ಲಾ ವರ್ಸಸ್ ಜಡ್ಜ್ಮೆಂಟ್ ಡೇ ನಡುವೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಅಷ್ಟೇ ಅಲ್ಲ, ನಮ್ಮ ಒಬಾಫೆಮಿ ಅವರ ಓಪನ್ ಚಾಲೆಂಜ್ ಕೂಡ ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗುತ್ತೆ. ನೋಡಬೇಕು ನಾಳೆ ನಮ್ಮ ಒಬಾಫೆಮಿ ಅವರ ಓಪನ್ ಚಾಲೆಂಜ್ ನ ಯಾರು ಬಂದು ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ. ನಾನು ಕೇಳ್ಕೊಳ್ಳೋದು ಒಂದೇ ಗುರು, ಒಬಾಫೆಮಿ ಅವರಿಗೆ ಒಂದು ಲಾಂಗ್ ಸಿಂಗಲ್ ಫ್ಯೂಡ್ ನ ಕೊಡಿ ಅಂತ. ಡ್ರೂ ಮ್ಯಾಕಿಂಟೈರ್ ಆಗಿ ಒಬಾಫೆಮಿ ಅವರ ಫ್ಯೂಡ್ ನ ತೋರಿಸಿದ್ರೆ ನಿಜವಾಗ್ಲೂ ಕೂಡ ಚೆನ್ನಾಗಿರುತ್ತೆ. ಇದಾದ್ಮೇಲೆ ನಮಗೆ ಸತ್ ಫ್ರೀಕಿನ್ ರಾಲಿನ್ಸ್ ಅವರು ಕೂಡ ಮಂಡೇ ನೈಟ್ ರೋ ಅಲ್ಲಿ ಅಪಿಯರ್ ಆಗ್ತಾರೆ. ಮಂಡೇ ನೈಟ್ ರೋ ನ ಮೇನ್ ಹೈಲೈಟ್ ಏನಪ್ಪಾ ಅಂದ್ರೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಅಪಿಯರೆನ್ಸ್. ಕಳೆದ ವಾರ ನಮ್ಮ ಜೇಕಬ್ ಫಾಟ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಏನೋ ಒಂದು ಸ್ಟೇಟ್ಮೆಂಟ್ ನ ಕೊಡೋದಕ್ಕೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಬರ್ತಾ ಇದಾರಂತೆ. ಈ ಒಂದು ಸೆಗ್ಮೆಂಟ್ ನ WWE ಅವರು ಅಫಿಷಿಯಲ್ ಆಗಿ ನಾಳೆ ಮಂಡೇ ನೈಟ್ ರೋ ಆಗಿ ಅನೌನ್ಸ್ ಮಾಡಿದ್ದಾರೆ. ಲಿಟರಲಿ ಚಿಂದಿ ಅಂತ ಕಾಣಿಸ್ತಾ ಇದೆ ಮಂಡೇ ನೈಟ್ ರೋ. ಆಫ್ ಕೋರ್ಸ್ ಎಲ್ಲವೂ ಕೂಡ ಚಿಂದಿಯಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರಾಬಬ್ಲಿ ನಾಳೆ ಮಂಡೇ ನೈಟ್ ರೋ ಅಲ್ಲೇನೆ ನಮ್ಮ ರೋಮನ್ ರೈನ್ಸ್ ಹಾಗೆ ಜೇಕಬ್ ಫಾಟ್ ಅವರ ಮ್ಯಾಚ್ ಕ್ಲಾಶ್ ಇನ್ ಇಟಲಿಗೆ ಕನ್ಫರ್ಮ್ ಕೂಡ ಆಗಬಹುದು. ನಮ್ಮ ರೋಮನ್ ರೈನ್ಸ್ ಅವರು ಸ್ಟಿಪ್ಯುಲೇಷನ್ ಕೂಡ ಇಡಬಹುದು, ನೀನೇನಾದ್ರೂ ಸೋತ್ರೆ ಮಂಡೇ ನೈಟ್ ರೋ ಇಂದ ಹೊರಗಡೆ ಅಂತ. ನೋಡಬೇಕು ನಾಳೆ ಮಂಡೇ ನೈಟ್ ರೋ ಅಲ್ಲಿ ಏನಾಗುತ್ತೆ ಅಂತ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.